ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕೆಲವರಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕೆಂಬ ಹಂಬಲ ಪದೇ ಪದೇ ಕಾಡಲು ಕಾರಣವೇನು? ಆಪ್ಷನ್ಸ್ ಎ ಒತ್ತಡ, ಬಿ ಸೋಂಕು, ಸಿ ನಿರ್ಜಲೀಕರಣ, ಡಿ ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಆಪ್ಷನ್ ಎ ಒತ್ತಡ. ಮೂತ್ರಕೋಶ ಮತ್ತು ಮೆದುಳಿನ ನಡುವೆ ಆಳವಾದ ಸಂಪರ್ಕವಿದೆ. ದೇಹವು ಒತ್ತಡ ಅಥವಾ ಆತಂಕವನ್ನು ಅನುಭವಿಸಿದಾಗಲೆಲ್ಲ ಹಾರ್ಮೋನ್ಗಳು ಬದಲಾಗುತ್ತವೆ ಮತ್ತು ಈ ಹಾರ್ಮೋನ್ಗಳು ಮೂತ್ರಕೋಶವನ್ನು ಉತ್ತೇಜಿಸಬಹುದು. ಇದರಿಂದಾಗಿ ಮೂತ್ರ ವಿಸರ್ಜಿಸಲು ತೀವ್ರವಾದ ಮತ್ತು ಆಗಾಗ್ಗೆ ಪ್ರಚೋದನೆಗಳು ಉಂಟಾಗುತ್ತವೆ. ಒಬ್ಬ ವ್ಯಕ್ತಿಯು ಒತ್ತಡ ಅಥವಾ ಆತಂಕಕ್ಕೆ ಒಳಗಾದಾಗ ದೇಹವು ಆಡ್ರಿನಾಲಿನ್ ಮತ್ತು ಕಾರ್ಟಿಸೋಲ್ನಂತಹ ಒತ್ತಡದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತವೆ. ಈ ಹಾರ್ಮೋನ್ಗಳು ದೇಹದಾದ್ಯಂತ ನರಗಳು ಮತ್ತು ಸ್ನಾಯುಗಳನ್ನು ಅತಿಯಾಗಿ ಸಕ್ರಿಯಗೊಳಿಸುತ್ತವೆ. ಇದು ಮೂತ್ರಕೋಶವನ್ನು ಅತಿಯಾಗಿ ಸಂಕುಚಿತಗೊಳಿಸಲು ಕಾರಣವಾಗುತ್ತದೆ. ಇದು ಮೂತ್ರ ವಿಸರ್ಜಿಸಲು ತೀವ್ರವಾದ ಪ್ರಚೋದನೆಗೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ಸ್ನಾನ ಮಾಡಲು ಉತ್ತಮವಾದ ಸಮಯ ಯಾವುದು? ಆಪ್ಷನ್ಸ್ ಎ ಬೆಳಗ್ಗೆ, ಬಿ ರಾತ್ರಿ, ಸಿ ಮಧ್ಯಾಹ್ನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸ್ನಾನ ಮಾಡಲು ಸರಿಯಾದ ಸಮಯವು ನಿಮ್ಮ ವೈಯಕ್ತಿಕ ದಿನಚರಿ, ಕೆಲಸದ ದಿನಚರಿ ಮತ್ತು ಜೀವನ ಶೈಲಿಯನ್ನು ಅವಲಂಬಿಸಿರುತ್ತದೆ. ನಿಮ್ಮ ದಿನವನ್ನು ಶಕ್ತಿಯಿಂದ ಪ್ರಾರಂಭಿಸಲು ಬಯಸಿದರೆ ಬೆಳಗ್ಗೆ ಸ್ನಾನ ಮಾಡುವುದು ಸೂಕ್ತ. ನೀವು ಆಯಾಸವನ್ನು ತೊಡೆದುಹಾಕಲು, ಒತ್ತಡ ನಿವಾರಿಸಲು ಮತ್ತು ಉತ್ತಮ ನಿದ್ರೆ ಪಡೆಯಲು ಬಯಸಿದರೆ ರಾತ್ರಿಯ ಸಮಯವು ಸ್ನಾನ ಮಾಡಲು ಉತ್ತಮವಾಗಿದೆ. ಕೆಲವೊಮ್ಮೆ ಎರಡೂ ಸಮಯಗಳಲ್ಲಿ ಸ್ನಾನ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಸಮತೋಲನದಲ್ಲಿರುತ್ತದೆ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಕ್ರಿಸ್ಮಸ್ ಕೇಕ್ ಅನ್ನು ಎಲ್ಲಿ ತಯಾರಿಸಲಾಗಿತ್ತು? ಆಪ್ಷನ್ಸ್ ಎ ತಮಿಳುನಾಡು, ಬಿ ಕೇರಳ, ಸಿ ಗೋವಾ, ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. 1883ರಲ್ಲಿ ಭಾರತೀಯ ಬೇಕಿಂಗ್ ಇತಿಹಾಸದಲ್ಲಿ ಪ್ರವರ್ತಕ ವ್ಯಕ್ತಿಯಾದ ಮಾಂಬಳ್ಳಿ ಬಾಪು ಅವರು ಮೈಲಿಗಲ್ಲು ಬೇಕ್ ಅನ್ನು ನಡೆಸಿದರು. ಅವರು ದೇಶದ ಆರಂಭಿಕ ಸಂಘಟಿತ ಬೇಕರಿಗಳಲ್ಲಿ ಒಂದಾದ ಮಾಂಬಳ್ಳಿಯ ರಾಯಲ್ ಬಿಸ್ಕತ್ತು ಕಾರ್ಖಾನೆಯಲ್ಲಿ ಕೇಕ್ ಅನ್ನು ತಯಾರಿಸಿದರು. ಮಾಂಬಳ್ಳಿ ಬಾಪು ಕೇವಲ ಯುರೋಪಿಯನ್ ಪಾಕವಿಧಾನಗಳನ್ನು ಪುನರುತ್ಪಾದಿಸುತ್ತಿರಲಿಲ್ಲ. ಅವರು ಸ್ಥಳೀಯ ಅಭಿರುಚಿಗಳು, ಲಭ್ಯವಿರುವ ಪದಾರ್ಥಗಳು ಮತ್ತು ಹವಾಮಾನ ಪರಿಸ್ಥಿತಿಗಳನ್ನು ಅರ್ಥಮಾಡಿಕೊಂಡರು. ಅವರ ವಿಧಾನವು ಪಾಶ್ಚಿಮಾತ್ಯ ಬೇಕಿಂಗ್ ವಿಧಾನಗಳನ್ನು ಭಾರತೀಯ ಸಂವೇದನೆಗಳೊಂದಿಗೆ ಕೇಕ್ ವಿದೇಶಿಗಿಂತ ಪರಿಚಿತವಾಗಿದೆ ಎಂದು ಖಚಿತಪಡಿಸಿತು. ಈ ಸಮತೋಲನವು ಕ್ರಿಸ್ಮಸ್ ಕೇಕ್ ವಸಾಹತುಶಾಹಿ ವಲಯಗಳನ್ನು ಮೀರಿ ಬೇರೂರಲು ಅವಕಾಶ ಮಾಡಿಕೊಟ್ಟಿತು. ನಾಲ್ಕನೇ ಪ್ರಶ್ನೆ, ಟೀಯನ್ನು ಪದೇ ಪದೇ ಬಿಸಿ ಮಾಡಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸುಡುವಿಕೆ, ಬಿ ಆಮ್ಲೀಯತೆ, ಸಿ ಬಾಯಾರಿಕೆ, ಡಿ ಹೆಚ್ಚು ಹಸಿವು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಂಗ್ರಹಿಸಿದ ಅಥವಾ ಮತ್ತೆ ಬಿಸಿ ಮಾಡಿದ ಚಹಾವು ದೇಹದಲ್ಲಿ ವಿಷವನ್ನು ಉತ್ಪಾದಿಸುತ್ತದೆ. ಅಷ್ಟೇ ಅಲ್ಲ, ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಚಹಾವನ್ನು ಪದೇ ಪದೇ ಕುದಿಸುವುದರಿಂದ ಅದರಲ್ಲಿರುವ ಪ್ರೋಟೀನ್ಗಳು ನಾಶವಾಗುತ್ತವೆ. ಹಾಗಾಗಿ ಆಮ್ಲೀಯತೆ ಮತ್ತು ಸುಡುವಿಕೆಯಂತಹ ಸಮಸ್ಯೆಗಳು ಉಂಟಾಗುತ್ತವೆ. ಹಾಗಾಗಿ ಚಹಾ ಕುಡಿಯುವ ಮನಸ್ಸಾದರೆ ಪ್ರತಿ ಬಾರಿಯೂ ತಾಜಾವಾಗಿ ಚಹಾ ತಯಾರಿಸಿ ಕುಡಿಯುವುದು ಬಹಳ ಆರೋಗ್ಯಕರ. ಐದನೇ ಪ್ರಶ್ನೆ, ಹಿರಿಯರ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಶಕ್ತಿಯ ಹರಿವು, ಬಿ ಅಹಂ ವಿನಾಶ, ಸಿ ಆಶೀರ್ವಾದ ಲಭ್ಯ, ಡಿ ದೋಷ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ವಿಜ್ಞಾನದ ಪ್ರಕಾರ ಮನುಷ್ಯನ ದೇಹವು ಒಂದು ವಿದ್ಯುತ್ ಕಾಂತೀಯ ಕ್ಷೇತ್ರದಂತೆ ಕೆಲಸ ಮಾಡುತ್ತದೆ. ನಮ್ಮ ದೇಹದ ಶಕ್ತಿಯು ಕೈಬೆರಳುಗಳು ಮತ್ತು ಕಾಲ್ಬೆರಳುಗಳಲ್ಲಿ ಕೊನೆಗೊಳ್ಳುತ್ತದೆ. ನೀವು ಹಿರಿಯರ ಪಾದಗಳನ್ನು ಮುಟ್ಟಿದಾಗ ಅವರ ದೇಹದಲ್ಲಿ ಸಂಗ್ರಹವಾಗಿರುವ ಸಕಾರಾತ್ಮಕ ಶಕ್ತಿಯು ಅವರ ಪಾದಗಳ ಮೂಲಕ ನಿಮ್ಮ ಕೈಬೆರಳುಗಳಿಗೆ ವರ್ಗಾವಣೆಯಾಗುತ್ತದೆ. ಇದು ಒಂದು ಸರ್ಕ್ಯೂಟ್ ಅನ್ನು ಪೂರ್ಣಗೊಳಿಸುತ್ತದೆ. ನಾವು ಬಾಗಿ ಪಾದ ಮುಟ್ಟಿದಾಗ ನಮ್ಮ ಅಹಂಕಾರ ಕಡಿಮೆಯಾಗುತ್ತದೆ. ಈ ಕ್ರಿಯೆಯು ನಮಸ್ಕರಿಸುವವರ ಹೃದಯ ಮತ್ತು ಆಶೀರ್ವಾದಿಸುವವರ ಪಾದಗಳ ನಡುವೆ ಒಂದು ಅದೃಶ್ಯ ಶಕ್ತಿಯ ಸೇತುವೆಯನ್ನು ನಿರ್ಮಿಸುತ್ತದೆ. ಬಾಗಿ ನಮಸ್ಕರಿಸುವುದು ಕೇವಲ ದೈಹಿಕ ವ್ಯಾಯಾಮವಲ್ಲ, ಇದು ನಮ್ಮೊಳಗಿನ ಅಹಂಕಾರವನ್ನು ಮಣ್ಣುಪಾಲು ಮಾಡಿ ನಾವು ಉತ್ತಮವಾದ ಶಕ್ತಿಯನ್ನು ಸ್ವೀಕರಿಸಲು ಮನಸ್ಸು ಸಿದ್ಧಪಡಿಸುತ್ತದೆ. ಆರನೇ ಪ್ರಶ್ನೆ, ಯಾವ ಬಣ್ಣವು ಅತಿ ಉದ್ದದ ತರಂಗವನ್ನು ಹೊಂದಿದೆ? ಆಪ್ಷನ್ಸ್ ಎ ನೀಲಿ, ಬಿ ಕಪ್ಪು, ಸಿ ಕೆಂಪು, ಡಿ ಕೇಸರಿ.
ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು. ಗೋಚರ ವರ್ಣಪಟಲದಲ್ಲಿ ಅತಿ ಉದ್ದದ ತರಂಗಾಂತರವನ್ನು ಹೊಂದಿರುವ ಬಣ್ಣ ಕೆಂಪು. ಕೆಂಪು ಬೆಳಕಿನ ತರಂಗಗಳು ನಿಧಾನವಾಗಿರುತ್ತವೆ ಮತ್ತು ಕಡಿಮೆ ಶಕ್ತಿಯನ್ನು ಹೊಂದಿರುತ್ತವೆ. ಇದು ಅವುಗಳನ್ನು ಹೆಚ್ಚು ವಿಸ್ತರಿಸುವಂತೆ ಮಾಡುತ್ತದೆ. ಅದಕ್ಕಾಗಿಯೇ ಕೆಂಪು ಚದುರಿ ಹೋಗದೆ ದೂರದವರೆಗೆ ಪ್ರಯಾಣಿಸಬಹುದು. ಮಂಜು, ಮಳೆ ಅಥವಾ ಧೂಳಿನಲ್ಲಿ ಅದು ಹೆಚ್ಚು ಗೋಚರಿಸುತ್ತದೆ. ಅದಕ್ಕಾಗಿಯೇ ಸಾಫ್ಟ್ ಚಿಹ್ನೆಗಳು, ಸಂಚಾರ ದೀಪಗಳು ಮತ್ತು ಬ್ರೇಕ್ ದೀಪಗಳು ಕೆಂಪು ಬಣ್ಣದ್ದಾಗಿರುತ್ತವೆ, ಏಕೆಂದರೆ ಅದು ದೂರದಿಂದ ನಮ್ಮ ಗಮನವನ್ನು ಸುಲಭವಾಗಿ ಸೆಳೆಯುತ್ತದೆ. 7ನೇ ಪ್ರಶ್ನೆ. ಮಧುಮೇಹದ ಯಾವ ಲಕ್ಷಣಗಳು ಮಹಿಳೆಯರಲ್ಲಿ ಮಾತ್ರ ಕಂಡುಬರುತ್ತದೆ? ಆಪ್ಷನ್ಸ್ ಎ ಅಧಿಕ ರಕ್ತಸ್ರಾವ, ಬಿ ಅನಿಯಮಿತ ಮುಟ್ಟು, ಸಿ ಹಾರ್ಮೋನ್ ಏರಿಳಿತ, ಡಿ ಹೃದಯ ಕಾಯಿಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮಧುಮೇಹ ಎನ್ನುವುದು ಪುರುಷರು ಮಹಿಳೆಯರು ಎನ್ನುವ ಭೇದ ಭಾವವಿಲ್ಲದೆ ಇಬ್ಬರಲ್ಲೂ ಕಾಣಿಸಿಕೊಳ್ಳುತ್ತದೆ. ಆದರೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ಈ ಕಾಯಿಲೆಯ ರೋಗಲಕ್ಷಣಗಳು ವಿಭಿನ್ನವಾಗಿರುತ್ತವೆ. ಗರ್ಭಾವಸ್ಥೆಯಲ್ಲಿ ಹಾರ್ಮೋನ್ ಏರಿಳಿತಗಳು ಮಹಿಳೆಯರಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಏರಿಕೆಗೆ ಕಾರಣವಾಗಬಹುದು. ಇದು ಮಧುಮೇಹದ ಅಪಾಯವನ್ನು ಹೆಚ್ಚಿಸುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅಧಿಕವಾಗಿದ್ದರೆ ಮಹಿಳೆಯರಲ್ಲಿ ಹೃದಯ ಕಾಯಿಲೆಯಂತಹ ಮಧುಮೇಹ ಸಂಬಂಧಿತ ತೊಂದರೆಗಳ ಅಪಾಯ ಹೆಚ್ಚಾಗುತ್ತದೆ. ಮಾನಸಿಕ ಒತ್ತಡ ಮತ್ತು ಇತರ ಮಾನಸಿಕ ಸಮಸ್ಯೆಗಳಿಂದಾಗಿ ಮಹಿಳೆಯರಲ್ಲಿ ಮಧುಮೇಹದ ಅಪಾಯ ಹೆಚ್ಚಾಗಿರುತ್ತದೆ. 8ನೇ ಪ್ರಶ್ನೆ. ಯಾವುದನ್ನು ಕೆಂಪು ಚಿನ್ನ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ರಕ್ತಚಂದನ, ಬಿ ಸೇಬು, ಸಿ ಕೇಸರಿ, ಡಿ ಕೆಂಪು ಮೆಣಸು. ಸರಿಯಾದ ಉತ್ತರ ಆಪ್ಷನ್ ಸಿ ಕೇಸರಿ. ಕೇಸರಿಯು ತನ್ನ ಗಾಢ ಕೆಂಪು ಬಣ್ಣ ಮತ್ತು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಬೆಲೆಯನ್ನು ಹೊಂದಿರುವುದರಿಂದ ಇದನ್ನು ಕೆಂಪು ಚಿನ್ನ ಎಂದು ಕರೆಯಲಾಗುತ್ತದೆ. ಇದು ವಿಶ್ವದ ಅತ್ಯಂತ ದುಬಾರಿ ಮಸಾಲೆಗಳಲ್ಲಿ ಒಂದಾಗಿದೆ. ಕೇಸರಿಯನ್ನು ಪಡೆಯಲು ಸಾಕಷ್ಟು ಶ್ರಮ, ತಾಳ್ಮೆ ಮತ್ತು ಸಮಯ ಬೇಕಾಗುತ್ತದೆ. ಸಣ್ಣ ಪ್ರಮಾಣದಲ್ಲಿ ಮಾತ್ರ ಸಾಕಷ್ಟು ಹಣ ಖರ್ಚಾಗುತ್ತದೆ. ಅದಕ್ಕಾಗಿಯೇ ಇದನ್ನು ಚಿನ್ನಕ್ಕೆ ಹೋಲಿಸಲಾಗುತ್ತದೆ. 9ನೇ ಪ್ರಶ್ನೆ. ಮೂತ್ರದ ಯಾವ ಲಕ್ಷಣ ಕ್ಯಾನ್ಸರ್ ರೋಗವನ್ನು ಸೂಚಿಸುತ್ತದೆ? ಆಪ್ಷನ್ಸ್ ಎ ನೊರೆ ಮೂತ್ರ, ಬಿ ಗಾಢ ಹಳದಿ ಮೂತ್ರ, ಸಿ ಉರಿ ಮೂತ್ರ, ಡಿ ಕೆಂಪು ಮೂತ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪು ಮೂತ್ರ. ಪುರುಷ ಮತ್ತು ಮಹಿಳೆ ಇಬ್ಬರಲ್ಲಿಯೂ ಗುಲಾಬಿ ಅಥವಾ ಕೆಂಪು ಬಣ್ಣದ ಮೂತ್ರ ಕಂಡುಬರುವುದು ಆರೋಗ್ಯಕರ ಲಕ್ಷಣವಲ್ಲ. ಅದರಲ್ಲಿಯೂ ಪುರುಷರಲ್ಲಿ ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು ಹಲವು ಕಾರಣಗಳಿರುತ್ತವೆ. ಆದರೆ ಈ ಸಮಸ್ಯೆ ಪದೇ ಪದೇ ಕಂಡುಬಂದರೆ ಅದು ಸಾಮಾನ್ಯವಲ್ಲ. ಇದು ಗಂಭೀರ ಕ್ಯಾನ್ಸರ್ನ ಸಂಕೇತವಾಗಿರಬಹುದು. ಆರಂಭಿಕ ಹಂತದ ಪ್ರಾಸ್ಟೇಟ್ ಕ್ಯಾನ್ಸರ್ ಲಕ್ಷಣಗಳು ಅಷ್ಟು ಸ್ಪಷ್ಟವಾಗಿರುವುದಿಲ್ಲ. ಇದು ಕಾಣಿಸಿಕೊಳ್ಳುವ ಹೊತ್ತಿಗೆ ರೋಗವು ಕೆಲವು ಹಂತಗಳನ್ನು ದಾಟಿರುತ್ತದೆ. ಈ ಹಂತಗಳಲ್ಲಿ ಚಿಕಿತ್ಸೆ ಸ್ವಲ್ಪ ಕಷ್ಟಕರವಾಗುತ್ತದೆ. ಹಾಗಾಗಿ ನಿಮ್ಮ ಮೂತ್ರ ಗುಲಾಬಿ ಅಥವಾ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಂಡರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ರಕ್ತಸ್ರಾವದ ಜೊತೆಗೆ ಮೂತ್ರ ವಿಸರ್ಜಿಸುವಾಗ ಸುಡುವ ಸಂವೇದನೆ ಅನುಭವಕ್ಕೆ ಬರುವುದನ್ನು ಕೂಡ ಪರೀಕ್ಷಿಸುವುದು ಮುಖ್ಯವಾಗುತ್ತದೆ. 10ನೇ ಪ್ರಶ್ನೆ. ಮಲಗುವಾಗ ಹೊದಿಕೆಯಿಂದ ಮುಖವನ್ನು ಮುಚ್ಚಿ ಮಲಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಉಷ್ಣ ಹೆಚ್ಚಳ, ಬಿ ಉಸಿರಾಟದ ತೊಂದರೆ, ಸಿ ಚರ್ಮ ಸಮಸ್ಯೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಿದ್ರೆ ಮಾಡುವ ಸಮಯದಲ್ಲಿ ಮುಖವನ್ನು ಕಂಬಳಿ ಅಥವಾ ಬೆಡ್ಶೀಟ್ನಿಂದ ಮುಚ್ಚಿಕೊಂಡು ಮಲಗುವುದರಿಂದ ನಾವು ಹೊರಹಾಕುವ ಗಾಳಿ ಹೊರಹೋಗಲು ಜಾಗವಿಲ್ಲದೆ ಅಲ್ಲಿಯೇ ಸಿಲುಕುತ್ತದೆ. ಪರಿಣಾಮವಾಗಿ ನಾವು ಅರಿವಿಲ್ಲದೆಯೇ ಪದೇ ಪದೇ ಇಂಗಾಲದ ಡೈಆಕ್ಸೈಡ್ ಅನ್ನು ಉಸಿರಾಡುತ್ತೇವೆ. ಇದು ದೇಹವು ಪಡೆಯುವ ತಾಜಾ ಆಮ್ಲಜನಕದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಬೆಳಗ್ಗೆ ಎಚ್ಚರಗೊಳ್ಳುವಾಗ ತಲೆನೋವು ಕಂಡುಬರುವುದು, ದಿನವಿಡೀ ದಣಿದ ಅನುಭವ, ಏಕಾಗ್ರತೆಯ ಕೊರತೆ, ನಿದ್ರೆ ಮಾಡುವಾಗ ಆಗಾಗ ಎಚ್ಚರಗೊಳ್ಳುವಂತಹ ಸಮಸ್ಯೆಗಳು ಉದ್ಭವಿಸಬಹುದು. ಅಷ್ಟು ಮಾತ್ರವಲ್ಲ, ಮುಖ ಮುಚ್ಚಿಕೊಳ್ಳುವುದರಿಂದ ಆ ಪ್ರದೇಶದಲ್ಲಿ ತೇವಾಂಶ ಮತ್ತು ಬೆವರು ಸಂಗ್ರಹವಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.